ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿಯಲ್ಲಿ ಪ್ರವೀಣ್ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಗಣೇಶ ಮೆರವಣಿಗೆಯ ಅಪಘಾತದಲ್ಲಿ ಮೃತಪಟ್ಟಿರುವಂತಹ ಪ್ರವೀಣ್ ಬಳ್ಳಾರಿ ಜಾಗೃತಿ ನಗರದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಂಬಂಧಿಕರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರವೀಣ್ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಗಣೇಶ ಮೆರವಣಿಗೆಯಲ್ಲಿ ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಮೃತಪಟ್ಟಿದ್ದಂಥ ಪ್ರವೀಣ್ ಅಂತ್ಯ ಸಂಸ್ಕಾರಕ್ಕೆ ಈಗ ಸಂಬಂಧಿಕರು ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾಲಗೇರಿಯಿಂದ ಜಾಗೃತಿ ನಗರದ ಸ್ಮಶಾನಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆಗಳನ್ನು ಮಾಡಲಾಗುತ್ತೆ. ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಯನ್ನು ಈಗಾಗಲೇ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಬಳ್ಳಾರಿಯ ಮೂಲದವರು ಇವರು. ನಿನ್ನೆ ನಡೆದಂಥ ಹಾಸನದಲ್ಲಿ ಆದಂಥ ದುರಂತ ಏನಿದೆ, ಟ್ರಕ್ ಹರಿದು 9 ಮಂದಿ ಮೃತಪಟ್ಟಿದ್ರಲ್ಲ, ಅದರಲ್ಲಿ ಇವರು ಕೂಡ ಒಬ್ಬರು ಪ್ರವೀಣ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತ್ಯ ಸಂಸ್ಕಾರಕ್ಕೆ ಬೇಕಾದ ಸಿದ್ಧತೆಯನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ಮೃತದೇಹ ಸದ್ಯ ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ತಾ ಇದ್ದಾರೆ. ನಾಗಲಗೇರಿಯಿಂದ ಜಾಗೃತಿ ನಗರದ ಸ್ಮಶಾನಕ್ಕೆ ಮೃತದೇಹವನ್ನು ರವಾನೆ ಮಾಡ್ತಾರೆ. ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಬಳ್ಳಾರಿ ಮೂಲದವರು ಪ್ರವೀಣ್. ಒಟ್ಟು 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮೃತಪಟ್ಟಿದ್ದಾರೆ. ಮೃತಪಟ್ಟಂಥ 8 ಜನರು ಕೂಡ 25 ವರ್ಷದೊಳಗಿನವರು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ತಮ್ಮ ಮಕ್ಕಳು ಇನ್ನೂ ಕೂಡ ಓದಬೇಕು, ಉದ್ಯೋಗ ಪಡಿಬೇಕು, ಸಾಕಷ್ಟು ಕನಸುಗಳನ್ನು ಕಂಡಿರ್ತಾರೆ ತಂದೆ ತಾಯಿ. ಹಾಗೆ ಓದಿಸ್ಬೇಕು, ಹೀಗೆ ಬೆಳೆಸ್ಬೇಕು ಅಂತೇಳೆಲ್ಲ. ಆದರೆ ಈಗ ಎದೆ ಎತ್ತರಕ್ಕೆ ಬೆಳೆದಿರುವಂಥ ಮಗನನ್ನು ಕಳ್ಕೊಂಡಿರುವಂಥ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಸದ್ಯ ನೀವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಬಳ್ಳಾರಿ ಜಾಗೃತಿ ನಗರದ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರಕ್ಕಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ನಿಜಕ್ಕೂ ಕೂಡ ಆಗಿರುವಂಥ ದುರಂತದಿಂದ ಆಗಿರೋ ಪರಿಣಾಮಗಳ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಕಂಬನಿ ಮಿಡಿತಿದ್ದಾರೆ. ಸದ್ಯ ಪ್ರವೀಣ್ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರೋ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂತ್ಯ ಸಂಸ್ಕಾರ ಯಾವ ರೀತಿಯಾಗಿ ಎಷ್ಟೊತ್ತಿಗೆ ನಡೆಯುತ್ತೆ, ಯಾರು ಮಾಡಿಕೊಡೋದು, ಇದೆಲ್ಲವನ್ನು ವ್ಯವಸ್ಥೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಈಗಾಗಲೇ ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ನಡೆದಂತಹ ಘೋರ ದುರಂತ ಇದೆಯಲ್ಲ, ಈ ಘೋರ ದುರಂತವನ್ನು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದುರಂತ ಒಂದು ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ ಗಣೇಶ ವಿಸರ್ಜನೆ ವೇಳೆ ನಡೆದು ಬಿಟ್ಟಿದೆ. ಈಗಾಗಲೇ ಮೃತದೇಹಗಳನ್ನ ಅವರ ಕುಟುಂಬಸ್ಥರಿಗೆ, ಅವರ ಸಂಬಂಧಿಕರಿಗೆ ಈಗಾಗಲೇ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆಯಿಂದ ನೀಡಲಾಗ್ತಾ ಇರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಅದರಲ್ಲೂ ಎಲ್ಲರೂ ಕೂಡ 2 ವಿದ್ಯಾರ್ಥಿಗಳು, ಮತ್ತೊಬ್ಬರು ವಯಸ್ಕರು ಎಂಬುದು ಕೂಡ ತಿಳಿದು ಬಂದಿರುವಂತದ್ದು. ಜೊತೆಗೆ ಇಂಜಿನಿಯರಿಂಗ್ ಓದುತ್ತಿದ್ದಂತಹ 3 ಯುವಕರು, ಜೊತೆಗೆ PUC ಓದುತ್ತಿದ್ದಂತಹ ಇನ್ನೊಂದು 2 ಯುವಕರು ಕೂಡ ಸಾಕಷ್ಟು ಈಗಾಗಲೇ ಸಾವನ್ನಪ್ಪಿರುವಂತಹ ಘಟನೆ ಆಗಿದೆ. ಹಾಗಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಕುಟುಂಬಸ್ಥರು ಈಗಾಗಲೇ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮೃತ ಕುಟುಂಬಗಳ ಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಗಣ್ಯರು, ನಾಯಕರುಗಳು ಈಗಾಗಲೇ ಬೀಡು ಬಿಟ್ಟು, ಜೊತೆಗೆ ಅಲ್ಲಿನ ಅವರ ಮನೆಯ ಕುಟುಂಬದ ಸ್ಥಿತಿಗತಿಗಳನ್ನು ಕೂಡ ವಿಚಾರ ಮಾಡಿದ್ದಾರೆ. ನಂತರ ಅವರು ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂತದ್ದು ಏನು ಅಂತ ಅಂದ್ರೆ, ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ, ಪರಿಹಾರವನ್ನು ಹೆಚ್ಚು ಮಾಡಿ. ಅವರು ಸಾಕಷ್ಟು ಬಡವರಿದ್ದಾರೆ, ಜೊತೆಗೆ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದಂತಹ ಕುಟುಂಬದವರು ಈಗ ಒಂದು ಕಡೆ ತಮ್ಮ ಕನಸಾಗಿದ್ದಂತಹ ಮಗನನ್ನ ಕಳೆದುಕೊಂಡಿದ್ದಾರೆ. ಜೊತೆಗೆ ಮದುವೆ ಆಗಿ 3 ವರ್ಷ ಆಗಿದೆ, ಅಂತವರನ್ನ ಕಳೆದುಕೊಂಡಿದ್ದಾರೆ. ಕುಟುಂಬ ಬೀದಿ ಪಾಲಾಗಿದೆ. ಇಂತಹ ಸಂದರ್ಭದಲ್ಲಿ 5 ಲಕ್ಷ ಪರಿಹಾರ ಸಾಲದು. ಹಾಗೆ ಜೊತೆಗೆ ಇನ್ನೊಂದಿಷ್ಟು ಪರಿಹಾರವನ್ನು ಹೆಚ್ಚು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಕೂಡ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತೀನಿ, ಇಲ್ಲಿನ ಜಿಲ್ಲಾಡಳಿತಕ್ಕೂ ಕೂಡ ಒತ್ತಾಯ ಮಾಡ್ತೀನಿ ಅನ್ನುವ ಮಾತನ್ನ ಹೇಳಿರುವಂತದ್ದು. ತದನಂತರ ಜಿಲ್ಲಾಸ್ಪತ್ರೆಗೆ ಬಂದು ಗಾಯಾಳು ಸುಮಾರು 16 ಜನ ಏನು ಚಿಕಿತ್ಸೆ ಪಡೆಯುತ್ತಿದ್ದಂತಹ ಯುವಕರೇನಿದ್ದಾರೆ, ಅವರನ್ನ ಗಾಯಾಳುಗಳು ಆರೋಗ್ಯ ಸ್ಥಿತಿಗತಿಗಳನ್ನ ವಿಚಾರಿಸಿದ್ದಾರೆ. ನಂತರ ಈಗ ಸುದ್ದಿಗೋಷ್ಠಿಯನ್ನು ಕೂಡ 2ನೇ ಬಾರಿಗೆ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಅಲ್ಲೂ ಕೂಡ ಇದೇ ಮಾಹಿತಿಯನ್ನು ಹೇಳ್ತಾ ಇರುವಂತದ್ದು. ಒಂದು ಕಡೆ ಲಾರಿ ಚಾಲಕನ ಮೇಲೆ ಆರೋಪಗಳು ಸಾಕಷ್ಟು ಬರ್ತಾ ಇದೆ,
ಇನ್ನೊಂದು ಕಡೆ ಈ ಗಾಯಾಳುಗಳ ಸ್ಥಿತಿಗತಿಗಳನ್ನ ವಿಚಾರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಗೊರೂರು ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ FIR ಆಗಿದೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಂಡಿದ್ದಾರೆ. ಇದಾದ ನಂತರ ಮತ್ತೆ ಮಾಜಿ ಪ್ರಧಾನಿ HD ದೇವೇಗೌಡರು ಈಗಾಗಲೇ ಹಾಸನ ಜಿಲ್ಲೆಗೆ ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಆಗಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಹಾಸನ ಅಂದ ತಕ್ಷಣ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬ ನಿನ್ನೆಯಿಂದಲೂ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಮಾಜಿ ಸಚಿವ HD ರೇವಣ್ಣ ಆಗಿರ್ಬೋದು, ಜೊತೆಗೆ ಸೂರಜ್ ರೇವಣ್ಣ ಆಗಿರ್ಬೋದು, ಎಲ್ಲರೂ ಕೂಡ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ನಿನ್ನೆ ಬೀಡು ಬಿಟ್ಟಿದ್ರು. ಇನ್ನೊಂದು ಮಹತ್ವದ ವಿಚಾರ ಅಂತ ಅಂದ್ರೆ ಹಾಸನದ MP ಶ್ರೇಯಸ್ ಪಟೇಲ್ ಏನಿದ್ದಾರೆ ಅವರು ನಿನ್ನೆಯಿಂದಲೂ ಇಲ್ಲಿ ಏನು ಆ ಗಾಯಾಳುಗಳ ಸ್ಥಿತಿಗತಿಗಳು ಅವ್ರಿಗೆ ಆಗತಕ್ಕಂತಹ ವೆಚ್ಚ ಇವೆಲ್ಲವನ್ನು ಕೂಡ ಭರಿಸ್ತಾ ಇದ್ದಾರೆ. ಆದ್ರೆ ಒಂದು ಅವ್ರು ಮಾತು ಹೇಳ್ತಾ ಇದ್ರು, ಈಗ ಕಳ್ಕೊಂಡ್ ಬಿಟ್ಟಿದೀವಿ, ಅವ್ರನ್ನ ಮತ್ತೆ ವಾಪಸ್ ತರ್ಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನ ಏನೇ ಚಿಕಿತ್ಸಾ ವೆಚ್ಚ ಇದ್ರು ನಾವು ಸರ್ಕಾರದಿಂದ ಭರಿಸುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನುವ ಮಾಹಿತಿಯನ್ನ ಈಗಾಗಲೇ ಸದ್ಯಕ್ಕೆ ಅವರು ಹೇಳಿರುವಂತದ್ದು. ಒಟ್ಟಾರೆ ಈ ಇನ್ನೊಂದು ಮಹತ್ವದ ಮಾಹಿತಿ, ಒಂದು ಫೋಟೋ ಲಭ್ಯವಾಗಿದೆ TV5. ಆ ಫೋಟೋ ಏನು ಅಂತ ಅಂದ್ರೆ ಶಿವಯ್ಯನ ಕೊಪ್ಪಲು ಗ್ರಾಮದ ಚಂದನ್ ಎಂಬುವ ಯುವಕನ ಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥದ್ದು. 9 ಸಾವು ಈಗಾಗಲೇ ಸಂಭವಿಸಿದೆ. ಬಟ್ ಚಂದನ್ ಆತ ಜೀವನ್ಮರಣದ ನಡುವೆ ಹೋರಾಡುತ್ತಿದ್ದಾನೆ. ಆತ ಜೀವನ ಚೆನ್ನಾಗಿರ್ಲಿ, ಜೊತೆಗೆ ಆರೋಗ್ಯವಾಗಿ ಹೊರಬರ್ಲಿ ಅನ್ನೋದು TV5 ಆಶಯ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಆತನ ಸ್ಥಿತಿಗತಿಗಳು ವೈದ್ಯ ಮೂಲಗಳ ಮಾಹಿತಿಯ ಪ್ರಕಾರ ಸಾಕಷ್ಟು ಚಿಂತಾಜನಕವಾಗಿದೆ. ಅವರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಅತಿ ಹೆಚ್ಚು ವೈದ್ಯರುಗಳು ಕೂಡ ನಿನ್ನೆಯಿಂದಲೂ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಅವರ ಆರೋಗ್ಯದ ಸ್ಥಿತಿಯನ್ನು ಕೂಡ ಸದ್ಯಕ್ಕೆ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನುವ ದೇವರ ಮೇಲೆ ಭಾರ ಹಾಕಿರುವಂತಹ ಪರಿಸ್ಥಿತಿಯನ್ನ ಅವರು ಒಂದು ರೀತಿಯ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಆಸ್ಪತ್ರೆಯ ಮೂಲ ವೈದ್ಯಾಧಿಕಾರಿಗಳ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ. ನೋಡಿ, ಪ್ರವೀಣ್ಗೆ ತಂದೆ ಇಲ್ಲ, ತಾಯಿ ಕಷ್ಟಪಟ್ಟು ಮಗನನ್ನು ಸಾಕಿ ಡಿಪ್ಲೊಮಾ ಓದಿಸಿ ಇಂಜಿನಿಯರಿಂಗ್ ಮಾಡೋದಕ್ಕೆ ಅಂತ ಹಾಸನಕ್ಕೆ ಕಳಿಸಿದ್ರು. ಆದರೆ ನಿನ್ನೆ ಆದಂಥ ಈ ದುರ್ಘಟನೆಯಲ್ಲಿ ಪ್ರವೀಣ್ ನಿಧನರಾಗಿದ್ದು, ತಾಯಿ ಮೊಮ್ಮಲ ಮರುಗ್ತಾ ಇದ್ದಾರೆ. ಮಗನನ್ನು ಕಳ್ಕೊಂಡಿರುವಂಥ ತಾಯಿಗೆ ಇನ್ನೂ ದಿಕ್ಕ್ಯಾರು ಅಂತ. ಆಕೆ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಅಡುಗೆ ಕೆಲಸವನ್ನು ಮಾಡಿಕೊಂಡು ತನ್ನ ಮಗನನ್ನು ಕಷ್ಟಪಟ್ಟು ಸಾಕಿದ್ಲು. ಆದರೆ ಈ ಒಂದು ದುರಂತ ಪ್ರವೀಣ್ಣನ್ನು ಬಲಿ ಪಡೆದಿದೆ. ಸದ್ಯ ಅವರ ಮನೆ ಪರಿಸ್ಥಿತಿ ಕೂಡ, ಆರ್ಥಿಕ ಪರಿಸ್ಥಿತಿ ಕೂಡ ಸರಿಯಾಗಿಲ್ಲ. ಅಂಥ ಮನೆಯಲ್ಲಿ ಬೆಳೆದು ಬದುಕಬೇಕು, ಇನ್ನೂ ಕೂಡ ಒಂದು ಒಳ್ಳೆ ಉದ್ಯೋಗ ಪಡ್ಕೊಳ್ಬೇಕು ಅಂತ ಕನಸು ಕಂಡಿದ್ದಂಥ ಪ್ರವೀಣ್ ಈಗ ನಿಧನರಾಗಿದ್ದು, ತಾಯಿಯ ಪರಿಸ್ಥಿತಿ ನಿಜಕ್ಕೂ ಕೂಡ ಯಾರು ಕೂಡ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಇದ್ದಿದ್ದೊಬ್ಬ ಮಗನ ಕಳ್ಕೊಂಡು ಈಗೇನು ಮಾಡಬೇಕು,